ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಮಾರ್ಗ, ಸತ್ಯ, ಜೀವ ತೋರುವ, ಅನುಗ್ರಹಿಸುವ ದೇವರ ವಾಕ್ಯ ಭಾಗಕ್ಕೆ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಸೃಷ್ಟಿಕರ್ತನ ವಾಕ್ಯವನ್ನು ಆಲಿಸಲು ಸ್ವಾಗತಿಸಿದ ಪ್ರಿಯರೇ. ಹೌದು, ದೇವರ ವಾಕ್ಯ ಜೀವಗೊಳಿಸುತ್ತದೆ, ನಮ್ಮೆಲ್ಲರನ್ನು ಕ್ರಿಯೆ ಮಾಡುತ್ತದೆ ಪ್ರಿಯರೇ. ಹೌದು, ಹೀಗೆ ಈ ದಿನ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗಾಂಶ ಪ್ರಿಯರೇ, ನಮಗೇನು ದೊರಕುವುದು. ಹೌದು ಪ್ರಿಯರೇ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿರುವ, ಆತನ ಮಾತುಗಳನ್ನು ಕೇಳಿ ಆತನನ್ನು ಹಿಂಬಾಲಿಸುವ ಪ್ರತಿಯೊಬ್ಬ ಮಗ ಮಗಳಿಗೂ ಶಿಷ್ಯರಿಗೂ ಏನು ದೊರಕುತ್ತದೆ ಎನ್ನುವ ಅಂಶವನ್ನು ನಾವು ಧ್ಯಾನಿಸೋಣ ಪ್ರಿಯರೇ. ಪ್ರಾರ್ಥನೆಯೊಂದಿಗೆ ಸಿದ್ಧವಾಗೋಣ. ಪ್ರಾರ್ಥನೆ ನನ್ನೊಂದಿಗೆ ಏಕೀಭವಿಸಿರಿ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ 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 ಇರುವಾತನೇ ದೇವ, ನಮಗೆ ಏನು ದೊರಕುತ್ತದೆ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನಿಮ್ಮ ಪರಿಶುದ್ಧ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿರಿ ದೇವ. ನಿಮ್ಮ ವಾಕ್ಯವು ಭೂಮಿ ಆಕಾಶ ಅಳಿದು ಹೋದರೂ ಕೂಡ ನಿಮ್ಮ ವಾಕ್ಯ ಅಳೆಯುವುದಿಲ್ಲ. ಅಂಥ ವಾಕ್ಯಗಳನ್ನು ನಾವು ಆಲಿಸಿ ನಮ್ಮ ಹೃದಯದಲ್ಲಿಟ್ಟು 100ಕ್ಕೆ 100 ಫಲ ಕೊಡುವಂತೆ ಅಂಧಕಾರದ ಎಲ್ಲ ಶಕ್ತಿಗಳ ಮೇಲೆ ದೊಡ್ಡ ಬೆಳಕಿನ ಜಯ ನಿಮ್ಮ ಮಕ್ಕಳಾದ ನಮಗೆ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಸರ್ವಶಕ್ತನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಬನ್ನಿರಿ ಪ್ರಿಯರೇ, ನಮಗೇನು ದೊರಕುವುದು ಎನ್ನುವ ಅಂಶ. ಹೌದು, ನಾವು ಪರಿಶುದ್ಧ ಗ್ರಂಥ ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರಿಯರೇ. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಪೇತ್ರನು ನುಡಿಯುತ್ತಿದ್ದಾನೆ ಪ್ರಿಯರೇ. ಏನೆಂದು? ಸ್ವಾಮಿ, ಈಗೋ ನಾವು ಸಮಸ್ತವನ್ನು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ಆದ್ದರಿಂದ ನಮಗೇನು ದೊರಕುವುದು ಎಂದು ಯೇಸುವನ್ನು ಕೇಳ್ತಾನೆ ಪ್ರಿಯರೇ. ಹೌದು, ಅಲ್ಲಿ ಯೇಸುವಿಗೋಸ್ಕರ ಎಲ್ಲವನ್ನು ಬಿಟ್ಟವರಿಗೂ ಪ್ರತಿಫಲ ದೇವರ ಕೃಪೆಯಿಂದಲೇ ಸಿಗ್ತದೆ ಪ್ರಿಯರೇ. ಹೌದು, ಅದೇ ಭಾಗದಲ್ಲಿ ನಾವು ನೋಡುತ್ತೇವೆ, ನಮಗೇನು ಸಿಗ್ತದೆ ಸ್ವಾಮಿ, ಎಲ್ಲವನ್ನು ಬಿಟ್ಟು ಬಂದೆವು ನಾವು. ನಮ್ಮ ತಂದೆ ತಾಯಿಯನ್ನು, ದೋಣಿಯನ್ನು, ದಿನನಿತ್ಯದ ವ್ಯಾಪಾರವನ್ನು ಬಿಟ್ಟು ಬಂದೆವು, ನನ್ನನ್ನು ಹಿಂಬಾಲಿಸಿರಿ ಎಂದು ಹೇಳಿದ ಒಂದೇ ಮಾತಿನಿಂದಲೇ. ಹೌದು, ಆಗ ಪ್ರಭು ಹೇಳ್ತಾನೆ ಪ್ರಿಯರೇ, ಒಂದನೇದಾಗಿ ರಾಜ್ಯಾಧಿಕ್ಯತೆ, ರಾಜ್ಯ ಆಡಳಿತ ಮಾಡುತ್ತೀರಿ ನೀವು ಎಂದು ಹೇಳ್ತಾನೆ ಪ್ರಿಯರೇ. ನಮಗೇನು ದೊರಕುತ್ತದೆ ನಿನ್ನನ್ನು ಹಿಂಬಾಲಿಸಿದರೆ ಎಂದು ಕೇಳುತ್ತೀರಲ್ಲ, ನೀವು ರಾಜ್ಯ ಆಡಳಿತ ಮಾಡುತ್ತೀರಿ. ನಾವು ನೋಡ್ತೇವೆ ಪ್ರಿಯರೇ, ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ. ಹೌದು, ದೇವರಿಗೋಸ್ಕರ ನಮ್ಮನ್ನು ವಿಮೋಚಿಸಿ ದೇವರಿಗೋಸ್ಕರ ನಾವು ದೇವರಿಗೆ ರಾಜಯಾಜಕರನ್ನಾಗಿ ಮಾಡಿದ್ದಾನೆ ಪ್ರಿಯರೇ. ಹೌದು, ರಾಜರನ್ನಾಗಿ ಮಾಡಿದ್ದಾನೆ, ಪರಿಶುದ್ಧ ಪ್ರಜೆಯನ್ನಾಗಿ ಮಾಡಿದ್ದಾನೆ. ಹೌದು, ಹೀಗೆ ಭೂಲೋಕದಲ್ಲಿ ಆಳ್ವಿಕೆ ಮಾಡುವಂತೆ ಮಾಡಿದ್ದಾನೆ ಪ್ರಿಯರೇ. ಹೌದು, ಹೀಗೆ ಹೊಸ ಆಡುತ್ತಿದ್ದಾರೆ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ನೀನು ರಾಜರಿಗೆ ರಾಜನು ಎಂದು ದೇವಕುಮಾರನ ಯೇಸುವಿನ ಭಾವವನ್ನು ನಮ್ಮ ಹೃದಯದಲ್ಲಿ ಪಡೆದುಕೊಂಡಿರಬೇಕಾಗಿದೆ. ಹೌದು, ಪೇತ್ರನ 1ನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ಪ್ರಸಂಗಿ 3ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ ಪ್ರಿಯರೇ, ದೇವರ ರಾಜ್ಯ ಆಡಳಿತ ಹಾಗೂ ದೇವರನ್ನು ಕೊಂಡಾಡುವುದು. ಹೌದು, ಹೀಗೆ ನಮಗೇನು ದೊರಕುವುದು ಎನ್ನುವ ಅಂಶದಲ್ಲಿ ನೀವು ರಾಜ್ಯ ಆಡಳಿತ ಮಾಡುತ್ತೀರಿ ಎಂದು ಯೇಸು ಹೇಳುತ್ತಿದ್ದಾನೆ ಪ್ರಿಯರೇ. ಎರಡನೇದಾಗಿ ನಿಮಗೆ ಸಿಂಹಾಸನ ದೊರಕುತ್ತದೆ. ಹೌದು, ಆ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನೋಡುತ್ತೇವೆ. ಹೌದು, ಜಯಿಸುವವನಿಗೆ ನನ್ನೊಂದಿಗೂ ಕೂಡ ನನ್ನ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತೆ ಅನುಗ್ರಹಿಸುವೆನು. ಹೌದು, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 21ನೇ ವಾಕ್ಯ, ನನ್ನನ್ನು ಹಿಂಬಾಲಿಸಿದ ನೀವು 12 ಸಿಂಹಾಸನಗಳ ಮೇಲೆ ಆಸೀನರಾಗಿ ಇಸ್ರಾಯೇಲಿನ 12 ಗೋತ್ರಗಳಿಗೆ ತೀರ್ಪು ನೀಡುವಿರಿ. ಹೌದು ಪ್ರಿಯರೇ, ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಪ್ರಭು ನುಡಿಯುತ್ತಿದ್ದಾನೆ, ಸ್ವಾಮಿ, ನಮಗೇನು ದೊರಕುತ್ತದೆ ನಿನ್ನನ್ನು ಹಿಂಬಾಲಿಸಿದರೆ ಎಂದಾಗ ನೀವು ರಾಜ್ಯ ಆಡಳಿತ ಮಾಡುತ್ತೀರಿ, ಸಿಂಹಾಸನ ಮೇಲೆ ಕೂತುಕೊಂಡು ಇಸ್ರೇಲಿನ 12 ಗೋತ್ರಗಳಿಗೆ ತೀರ್ಪು ನೀಡುತ್ತೀರಿ. ಹೌದು, ಜಯಿಸಿದವನು ನನ್ನೊಂದಿಗೆ ಕೂಡ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತೆ ಮಾಡುವೆನೆಂದು ಹೇಳುತ್ತಿದ್ದಾನೆ. ಹೌದು, ನಮಗೇನು ದೊರಕುವುದು ಎಂದು ಪೇತ್ರನ ಕೇಳಿದಾಗ, ರಾಜ್ಯ ಆಡಳಿತ ಮಾಡುತ್ತೀರಿ, ಸಿಂಹಾಸನ ಮೇಲೆ ಕುಳಿತುಕೊಳ್ಳುತ್ತೀರಿ ಹಾಗೂ ಪರಿಪಾಲಿಸುವ ಅಧಿಕಾರ ಕೊಡುತ್ತೇನೆ ಎಂದು ಹೇಳ್ತಿದ್ದಾನೆ ಪ್ರಿಯರೇ. ಮೂರನೇದಾಗಿ ಪರಿಪಾಲಿಸುವ ಅಧಿಕಾರ. ಒಂದನೇದು ರಾಜ್ಯ ಆಡಳಿತ, ಎರಡನೇದು ಸಿಂಹಾಸನ, ಮೂರನೇದು ಪರಿಪಾಲಿಸುವ ಅಧಿಕಾರ. ಹೌದು, ನಾವು ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ. ಏನಂದರೆ, ನಾನು ನನ್ನ ತಂದೆಯ ಮೂಲಕ ಅಧಿಕಾರ ಹೊಂದಿದಂತೆ ಜಯಿಸುವವನಿಗೆ ಅಧಿಕಾರ ನೀಡುತ್ತೇನೆ ಹಾಗೂ ಅಂತ್ಯದವರೆಗೆ ನನ್ನ ಕ್ರಿಯೆಗಳನ್ನು ಜಾಗೃತಿಯಾಗಿ ಮಾಡುವವನಿಗೆ ಜನಾಂಗಗಳ ಮೇಲೆ ಅಧಿಕಾರ ನೀಡುವೆನು. ಅವನು ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ
ಮಣ್ಣಿನ ಮಡಕೆಗಳನ್ನು ಎಂಬಂತೆ ಒಡೆದು ಹಾಕುತ್ತಾನೆ. ಹೌದು, ಅಧಿಕಾರ ನೀಡುತ್ತೇನೆ ಎಂದು ಹೇಳ್ತಿದ್ದಾನೆ ಪ್ರೇರೆ. ಹೌದು, ಒಂದನೆಯದು ಪ್ರಭುವನ್ನು ಹಿಂಬಾಲಿಸಿದಾಗ ನಮಗೇನು ದೊರಕುತ್ತದೆ ಎಂದು ಶಿಷ್ಯರು ಕೇಳಿದಾಗ ಪೇತ್ರನೊಂದಿಗೆ, ಪ್ರಥಮ ಶಿಷ್ಯನೊಂದಿಗೆ ಎಲ್ಲರೂ ಕೇಳುತ್ತಾರೆ ಪ್ರೇರೆ. ರಾಜ್ಯಾಡಳಿತ ಮಾಡುತ್ತೀರಿ, ನೀವು ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತೀರಿ, ಪರಿಪಾಲನೆ ಮಾಡುವ ಅಧಿಕಾರ ನೀಡುತ್ತೇನೆ. ಮೂರನೇದಾಗಿ, ನಾಲ್ಕನೇದಾಗಿ ನೋಡುವುದಾದರೆ ತೀರಿಸುವ ಅಧಿಕಾರ ನೀಡುತ್ತೇನೆ ಎಂದು ಹೇಳುತ್ತಿದ್ದಾನೆ. ಹೌದು ಪ್ರೇರೆ. 1 ಕೊರಿಂಥ 6ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, 1 Corinthians chapter 6 verse 2nd word. ಹೌದು, ತೀರ್ಪು ನೀಡುವ ಅಧಿಕಾರ. ಪರಿಶುದ್ಧರು ಈ ಲೋಕಕ್ಕೆ ತೀರ್ಪು ನೀಡುತ್ತಾರೆಂದು ನಿಮಗೆ ಗೊತ್ತಿಲ್ಲವೇ? ನಿಮ್ಮ ಮೂಲಕ ಲೋಕವೇ ತೀರ್ಪು ಹೊಂದಬೇಕಾಗಿರುವಲ್ಲಿ ಕೇವಲ ಅಲ್ಪವಾದ ಸಂಗತಿಗಳನ್ನು ಕುರಿತು ತೀರ್ಪು ತೀರಿಸುವುದಕ್ಕೆ ನಿಮಗೆ ಯೋಗ್ಯತೆ ಇಲ್ಲವೇ ಎಂದು ಪೌಲನು ಕೊರಿಂಥ ಸಭೆಯವರಿಗೆ ಕೇಳುತ್ತಿದ್ದಾನೆ. ಯಾಕಂದರೆ ಅಲ್ಲಿ ಒಂದು ವಿಷಯದಲ್ಲಿ ಹೋರಾಟ ಬಂದಿರುತ್ತದೆ. ಅವರು ಆ ಸನ್ನಿವೇಶನ ತೆಗೆದುಕೊಂಡು ಅನ್ಯ ಜನಗಳ ಬಗ್ಗೆ ನ್ಯಾಯ ಕೇಳೋದಕ್ಕೆ ಹೋಗಿರುತ್ತಾರೆ. ಆದ್ದರಿಂದ ನೀವೇ ಲೋಕಕ್ಕೆ ತೀರ್ಪು ಮಾಡಬೇಕಾಗಿದ್ದೀರಿ, ದೇವದೂತರಿಗೆ ತೀರ್ಪು ಮಾಡಬೇಕಾಗಿದ್ದೀರಿ ಅಂತವರಾಗಿರುವಾಗ ಅಲ್ಪ ವಿಷಯಗಳನ್ನು ಕುರಿತು ನೀವು ತೀರ್ಪು ತೀರಿಸುವುದಕ್ಕೆ, ನಿಮಗೆ ನ್ಯಾಯ ಕಂಡುಹಿಡಿಯುವುದಕ್ಕೆ ನಿಮಗೆ ಯೋಗ್ಯತೆ ಇಲ್ಲವೇ ಎಂದು ಕೊರಿಂಥ ಸಭೆಗೆ ಹೇಳುತ್ತಿದ್ದಾನೆ ಪ್ರೇರೆ. ಹೌದು, ನಮಗೆ ಏನು ದೊರಕುತ್ತದೆ ಎಂದು ಪೇತ್ರನ ಕೇಳಿದಾಗ, ನೀವು ರಾಜ್ಯಾಡಳಿತ ಮಾಡುತ್ತೀರಿ, ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತೀರಿ ಮತ್ತು ಪರಿಪಾಲಿಸುವ ಅಧಿಕಾರ ದೊರಕುತ್ತದೆ, ತೀರ್ಪು ತೀರಿಸುವ ಅಧಿಕಾರ ದೊರಕುತ್ತದೆ ಈ ಲೋಕಕ್ಕೆ. ಹೌದು, ಲೋಕದ ಜನತೆಗೆ. ಹೌದು ಪ್ರೇರೆ. 5ನೇದಾಗಿ, ನಿತ್ಯ ರಾಜ್ಯ ದೊರಕುತ್ತದೆ ನಿಮಗೆ. ಹೌದು, ಪೇತ್ರನು ಶಿಷ್ಯರು ಕೇಳಿದಾಗ ರಾಜ್ಯಾಡಳಿತ, ಸಿಂಹಾಸನ, ಪರಿಪಾಲಿಸುವ ಅಧಿಕಾರ, ತೀರ್ಪು ತೀರಿಸುವ ಅಧಿಕಾರ, ನಿತ್ಯ ರಾಜ್ಯ ದೊರಕುತ್ತದೆ, ಪರಲೋಕ ರಾಜ್ಯ, ನೂತನ ಜೆರುಸಲೇಮ್. ಹೌದು ಪ್ರೇರೆ. ಹೀಗೆ ನಾವು ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಓದುತ್ತೇವೆ. ಮ್ಯಾಥ್ಯೂ ಗಾಸ್ಪೆಲ್ 25 chapter verse 34th word. ಇಲ್ಲಿ ನೋಡುವುದಾದರೆ, ನಾನು ನನ್ನ ತಂದೆಯಿಂದ, ಅಂದರೆ ಅಲ್ಲಿ ಜನ ಕೇಳುತ್ತಿದ್ದಂತೆ ಕುರಿಗಳನ್ನು ಮೇಕೆಗಳನ್ನು ಬೇರೆ ಮಾಡಿ ಕುರಿಗಳನ್ನು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆದವರನ್ನು ಕುರಿಗಳಿಗೆ ಹೋಲಿಸಿದ್ದಾನೆ, ದೇವರ ವಾಕ್ಯ ಕೇಳಿ ಅದರಂತೆ ನಡೆಯದವರಿಗೆ ಮೇಕೆಗಳಿಗೆ ಹೋಲಿಸಿದ್ದಾನೆ. ಹೌದು, ಅಲ್ಲಿ ಹೇಳುತ್ತಿದ್ದಾನೆ ಪ್ರೇರೆ, ಆಶೀರ್ವಾದ ಹೊಂದಿದವರಿಗೆ ಕುರಿಗಳಿಗೆ, ನನ್ನ ತಂದೆಯಿಂದ ಆಶೀರ್ವದಿಸಲ್ಪಟ್ಟವರೇ ಬನ್ನಿರಿ, ಲೋಕವು ಹುಟ್ಟಿದ ಮೊದಲುಗೊಂಡು ನಿಮಗೋಸ್ಕರ ಸಿದ್ಧ ಮಾಡಿದಂಥ ರಾಜ್ಯವನ್ನು ಸ್ವತಂತ್ರಿಸಿಕೊಳ್ಳಿರಿ. ಹೌದು ಪ್ರೇರೆ. ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ನೋಡುತ್ತೇವೆ. ಹೌದು, ಲೋಕ ಸೃಷ್ಟಿಯಾಗೋಕ್ಕಿಂತ ಮೊದಲೇ ಅವರಿಗೋಸ್ಕರ ಸಿದ್ಧ ಆದಂಥ ರಾಜ್ಯವನ್ನು ತಂದೆ ನೀಡುತ್ತಿದ್ದಾನೆ ಪ್ರೇರೆ ಶಿಷ್ಯರಿಗೆ. ಹೌದು, ಎಲ್ಲಕ್ಕಿಂತ ಹೆಚ್ಚಾಗಿ ಯೇಸು ಮುಖಾಮುಖಿಯಾಗಿ ಯೇಸು ಕ್ರಿಸ್ತನನ್ನು ನೋಡುವ ಮತ್ತು ಆತನ ಪ್ರಸನ್ನತೆಯೊಳಗೆ ನಿತ್ಯವೂ ಆನಂದಿಸುವ, ಆರಾಧಿಸುವ ಭಾಗ್ಯ ದೊರಕುತ್ತದೆ ಪ್ರೇರೆ. ಆ ರಾಜ್ಯಾಡಳಿತಕ್ಕಿಂತ, ಸಿಂಹಾಸನಕ್ಕಿಂತ, ಪರಿಪಾಲಿಸುವ ಅಧಿಕಾರಕ್ಕಿಂತ, ತೀರ್ಪು ತೀರಿಸುವ ಅಧಿಕಾರಕ್ಕಿಂತ ಆ ಪರಲೋಕ ನಿತ್ಯ ಬೆಳಕಿನ, ಕಣ್ಣೀರಿಲ್ಲದ, ಗೋಳಾಟ ಇಲ್ಲದ, ಹಸಿವು ನೀರಡಿಕೆ ಇಲ್ಲದ, ಬೆಂಕಿ ಜಾಳ ಇಲ್ಲದ, ಮರಣ ಇಲ್ಲದ, ಅದು ಪ್ರೇರೆ, ಹಗಲು ರಾತ್ರಿ ಇಲ್ಲದ ಆ ಬೆಳಕಿನ ಬಂಗಾರದ ಬೀದಿಯುಳ್ಳ ಆ ಜೀವಜಲ ಹರಿಯುವ ನದಿಯುಳ್ಳ ಆ ರಾಜ್ಯದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಯೇಸು ಕ್ರಿಸ್ತನನ್ನು ಮುಖಾಮುಖಿಯಾಗಿ ನೋಡುವ, ಆತನ ಪ್ರಸನ್ನತೆಯೊಳಗೆ ನಿತ್ಯವೂ ಆನಂದಿಸುವ ಭಾಗ್ಯ ದೊರಕುತ್ತದೆ ಎಂದು ಹೇಳುತ್ತಿದ್ದಾನೆ ಪ್ರೇರೆ. ಹೌದು, 31ನೇ ಕೀರ್ತನೆ 19ನೇ ವಾಕ್ಯದಲ್ಲಿ ಕೂಡ ನೋಡುತ್ತೇವೆ ಪ್ರೇರೆ. Psalms 31 chapter 19. ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೋಸ್ಕರ ನೀನು ಬಚ್ಚಿಟ್ಟಿರುವ ಮೇಲು ಎಷ್ಟೋ ಶ್ರೇಷ್ಠವಾದದ್ದು. ಹೌದು, ದೇವರಲ್ಲಿ ಭಯಭಕ್ತಿಯುಳ್ಳವರಿಗೆ ದೇವರು ಬಚ್ಚಿಟ್ಟಿದ್ದಾನಂತ ಪ್ರೇರೆ ಎಷ್ಟೋ ಶ್ರೇಷ್ಠವಾದ ಆಶೀರ್ವಾದ, ಅನುಗ್ರಹ. ಹೌದು ಪ್ರೇರೆ, ಆನಂದ. ನರರ ಎದುರು ನಿನ್ನನ್ನು ಆಶ್ರಯಿಸುವವರಿಗೆ ನೀನು ಸಿದ್ಧ ಮಾಡಿಟ್ಟಿರುವ ಮೇಲು ಎಷ್ಟೋ ದೊಡ್ಡದು. ನರರ ಎದುರು ನಾವು ದೇವರಿಗೆ ಸಾಕ್ಷಿ ಕೊಟ್ಟರೆ, ಯೇಸು ಕ್ರಿಸ್ತನೇ ಬೆಳಕಾದ ದೇವರು, ಸೃಷ್ಟಿಕರ್ತನು, ರಕ್ಷಕನು, ಸತ್ಯ ದೇವರ ನಿತ್ಯ ಜೀವು ಆತನೇ. ನಮ್ಮ ಮರಣ ತನ್ನ ಮೇಲೆ ತೆಗೆದುಕೊಂಡು, ನಮ್ಮ ನರಕ ಶಿಕ್ಷೆ, ನಮ್ಮ ಪಾಪ ಕೊಡುವ ಸಂಬಳ ತನ್ನ ಮೇಲೆ ತೆಗೆದುಕೊಂಡು ನಮ್ಮನ್ನು ಬಿಡುಗಡೆ ಮಾಡಿ ಪಿಶಾಚಿ ರಾಜ್ಯದಿಂದ ಬಿಡಿಸಿ ದೇವರ ರಾಜ್ಯಕ್ಕೆ ಸೇರಿಸಿದ್ದಾನೆ. ಹೌದು, ದೇವರಿಗೆ ಶತ್ರುವಾದ ನಮ್ಮನ್ನು ದೇವರಿಗೆ ಸ್ನೇಹಿತರನ್ನಾಗಿ ಮಾಡಿದ್ದಾನೆ ಎಂದು ಮನುಷ್ಯರ ಎದುರು ನಾವು ದೇವರನ್ನು ಆಶ್ರಯಿಸಿ ಸಾಕ್ಷಿ ಹೇಳುವುದಾದರೆ, ಅವರಿಗೋಸ್ಕರ ಸಿದ್ಧ ಮಾಡಿದ ಮೇಲೆ ಎಷ್ಟೋ ಶ್ರೇಷ್ಠವಾದದ್ದು, ಬಚ್ಚಿಟ್ಟಿರುವ ಅನುಗ್ರಹ, ಆನಂದ, ಬಹುಮಾನ ದೊಡ್ಡದು ಪ್ರೇರೆ ಪರಲೋಕದಲ್ಲಿ. ಹೌದು, ನಮಗೇನು ದೊರಕುವುದೆಂದಾಗ ಇದೆಲ್ಲ ದೊರಕುತ್ತದೆ ಪೇತ್ರನೆಂದು ಹೇಳ್ತಿದ್ದಾನೆ ಪ್ರೇರೆ. 1ನೇದು ರಾಜ್ಯಾಡಳಿತ, ಸಿಂಹಾಸನ, ಪರಿಪಾಲಿಸುವ ಅಧಿಕಾರ,
ತೀರ್ಪು ತೀರಿಸುವ ಅಧಿಕಾರ, ನಿತ್ಯ ರಾಜ್ಯ ಮತ್ತು ದೇವರು ಬಚ್ಚಿಟ್ಟಿರುವ ಎಷ್ಟೋ ಮೇಲುಗಳು, ಬಹುಮಾನಗಳು. ಅದು ಪ್ರಿಯರೇ, ಅಂಥ ಕೃಪೆ ಆ ತಂದೆಯಿಂದ ಬಳಿಯಿಂದ ಬಂದ ಯೇಸು ಕ್ರಿಸ್ತನನ್ನು, ತಂದೆಯಾಗಿರುವ ಯೇಸುವನ್ನು ಆ ಪರಿಶುದ್ಧಾತ್ಮ ಎಂಬ ದೇವರ ಶಕ್ತಿಯ ಮೂಲಕ, ವ್ಯಕ್ತಿಯ ಮೂಲಕ ಅರಿತುಕೊಳ್ಳುವಂತೆ ಪ್ರಭು ನಮ್ಮನ್ನು ಅನುಗ್ರಹಿಸಿದ್ದಾನೆ ಪ್ರಿಯರೇ. ಅನುಗ್ರಹಿಸಲಿ. ಇವೆಲ್ಲ ಪ್ರಭು ಹಿಂಬಾಲಿಸಿದಾಗ ನಮ್ಮೆಲ್ಲರಿಗೂ ಕೂಡ ನೀಡುತ್ತಾನೆ ಪ್ರಿಯರೇ. ಅಂದು ಶಿಷ್ಯರಿಗೆ ಹೇಳಿದಂತೆ ಇಂದು ನಿನಗೆ ಹೇಳುತ್ತಿದ್ದಾನೆ ಪ್ರಿಯ ದೇವರ ಮಗುವೆ. ಯೇಸುವನ್ನು ವಿಶ್ವಾಸಿಸಿದ ನಿನಗೆ, ಆತನಿಗೋಸ್ಕರ ಏನಾದರೂ ತ್ಯಾಗ ಮಾಡಿದ ನಿನಗೆ ರಾಜ್ಯಾಡಳಿತ ನೀಡುತ್ತಾನೆ, ಸಿಂಹಾಸನ ನೀಡುತ್ತಾನೆ, ಪರಿಪಾಲಿಸುವ ಅಧಿಕಾರ ನೀಡುತ್ತಾನೆ, ತೀರ್ಪು ತೀರಿಸುವ ಅಧಿಕಾರ ನೀಡುತ್ತಾನೆ, ನಿತ್ಯ ರಾಜ್ಯ ನೀಡುತ್ತಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬಚ್ಚಿಟ್ಟಿರುವ ಮನ್ನವನ್ನು ಕೊಡುತ್ತಾನೆ ಪ್ರಿಯರೇ. ಅಂತ ಕೃಪೆ ತಂದೆ, ಕುಮಾರ, ಪರಿಶುದ್ಧಾತ್ಮ ದೇವರು ನಿಮ್ಮೆಲ್ಲರಿಗೆ ದಯಪಾಲಿಸಲಿ. ಆಮೇನ್. ಪ್ರಿಯರೇ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವಾದರೆ ಭೇಟಿ ಆಗೋಣ. ಅಲ್ಲಿವರೆಗೆ ತಂದೆಯ ದೇವರ ಪ್ರೀತಿ, ದೇವಕುಮಾರ ಯೇಸು ಕ್ರಿಸ್ತನ ಮಹಾಕೃಪೆ, ದೇವರ ಪರಿಶುದ್ಧಾತ್ಮನ ತುಂಬು ಸನ್ನಿಧಿ, ನಿತ್ಯ ಆನಂದ, ನಿತ್ಯ ಜೀವ ನಿಮ್ಮೊಂದಿಗೂ, ನಿಮ್ಮ ಕುಟುಂಬದೊಂದಿಗೂ, ಸಭೆಯೊಂದಿಗೂ, ಸಹವಾಸದೊಂದಿಗೂ, ನಿಮ್ಮ ಕೈ ಕೆಲಸಗಳಲ್ಲಿ, ನಿಮ್ಮ ಪ್ರಯಾಣಗಳಲ್ಲಿ, ಸೇವೆ, ಪ್ರಾರ್ಥನಾ, ಪರಿಶುದ್ಧ ವಿಶ್ವಾಸ ಜೀವಿತದಲ್ಲಿ ಎಲ್ಲ ಕಾಲದಲ್ಲಿ ದೇವಚಿತ್ತಂತೆ ನೆಲೆಗೊಂಡಿರಲಿ. ಆಮೇನ್, ಆಮೇನ್. ಯೇಸು ರಕ್ತವೇ ಜಯ, ನಮಗೇನು ಭಯ. ಆಮೇನ್. ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್.